ಈ 2 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕಟ್ತಾ ಇದ್ದೀನಿ. ಇಲ್ಲಿ ನಾನು ಕುಚ್ಚನ್ನು ಕಟ್ಟೋದಕ್ಕೆ 100 ಎಳೆ ದಾರಕ್ಕೆ ಸ್ವಲ್ಪ ಗಮ್ ಹಾಕಿ ತುದಿಯಲ್ಲಿ ಶಾರ್ಪ್ ಮಾಡ್ಕೊಂಡಿದ್ದೀನಿ. ಆ 2 ಚೈನ್ ಗ್ಯಾಪಲ್ಲಿ ಈ ರೀತಿ ಫೋಲ್ಡ್ ಮಾಡಿ ನಾವು ಕಟ್ಟಿದಾಗ ಅದು 100 ಎಳೆ ದಾರ 200 ಎಳೆ ದಾರ ಆಗುತ್ತೆ. ಇದಕ್ಕಿಂತಲೂ ಜಾಸ್ತಿಯಾಗಿ ಅಂದರೆ 250 ಎಳೆ ದಾರನೂ ಕೂಡ ನೀವು ತಗೊಳ್ಬೋದು. ನಿಮಗೆ ಎಷ್ಟುದ್ದ ಬೇಕು ಅಷ್ಟುದ್ದ ಥ್ರೆಡನ್ನು ಬಿಟ್ಟು ನೀವು ಕುಚ್ಚನ್ನು ಕಟ್ಕೊಳ್ಬೋದು. ನಾನಿಲ್ಲಿ ಬೇಬಿ ಕುಚ್ಚು ರೀತಿಯಾಗಿ ಶಾರ್ಟಾಗಿ ಕಟ್ತಾಯಿನಿ. ನಾನಿಲ್ಲಿ ಜರಿ ಥ್ರೆಡನ್ನು ಸ್ವಲ್ಪ ಹಿಂದೆ ಬಿಟ್ಟು ಒಂದು 4-5 ರೌಂಡು ನೀಟಾಗಿ ಟೈಟಾಗಿ ಸುತ್ಕೊಳ್ತಾ ಇದ್ದೀನಿ. ನಂತರ ಹೂ ಕಟ್ಟೋ ರೀತಿ 1-2 ಸಲ ಟೈಟಾಗಿ ನಾಟ್ ಹಾಕ್ಕೊಳ್ಬೇಕು. ಈ ರೀತಿ ನಾಟ್ ಹಾಕ್ಕೊಂಡು 2 ಜರಿ ಥ್ರೆಡನ್ನು ಹಿಂದೆ ತಗೊಂಡೋಗಿ 1-2 ಸಲ ನಾವು ಅದನ್ನು ಗಂಟು ಹಾಕ್ಕೊಳ್ಬೇಕು. ಆವಾಗ ಅದು ನೀಟಾಗಿ ಸೆಕ್ಯೂರ್ ಆಗಿರುತ್ತೆ ಮತ್ತು ಬಿಚ್ಚೋಗಲ್ಲ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ರೀತಿ 2 ಸಲ ಗಂಟು ಹಾಕಿ ಎಕ್ಸ್ಟ್ರಾ ಜರಿ ಥ್ರೆಡ್ ಇರುತ್ತಲ್ವ ಅದನ್ನು